ಅಡುಗೆ ಮಾಡುವಾಗ ಒಂದು ಕ್ಷಣ ಮೈ ಮರೆತು ಎಚ್ಚರ ತಪ್ಪಿದ್ರೆ ಏನೆಲ್ಲ ಅನಾಹುತ ಆಗ್ಬಿಡಬಹುದು ಅನ್ನೋದಕ್ಕೆ ಉದಾಹರಣೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂಥ ಈ ಘಟನೆ. ಇಲ್ಲೊಂದು ಘಟನೆ ನಡೆದಿದೆ. ಮನೆಯಲ್ಲಿ ಚಿನ್ನ ಬೆಳ್ಳಿ ಮಾಡುವಂಥ ವ್ಯಕ್ತಿ ಏನು ಮಾಡಿದ್ದಾರೆ, ಮನೆಗೆ ಆ ಕ್ಲೀನಿಂಗ್ಗೆ ಅಥವಾ ಚಿನ್ನ ಬೆಳ್ಳಿಯ ಪಾಲಿಶಿಂಗ್ಗೆ ಅಂತ ಒಂದು ಆ್ಯಸಿಡನ್ನು ತಂದಿಟ್ಕೊಂಡಿದ್ದಾರೆ. ಆ ಮನೆಯಾತನ ಹೆಂಡತಿ ಅಂದರೆ ಯಜಮಾಂತಿ ಏನು ಮಾಡಿದ್ದಾಳೆ, ಅಡುಗೆ ಮಾಡುವಾಗ ನೀರು ಅಂತ ತಿಳ್ಕೊಂಡು ಆ ಆ್ಯಸಿಡನ್ನು ಬಳಸಿದ್ದಾಳೆ. ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಇದನ್ನು ಇಟ್ಕೊಳ್ಳೋದೇ ತಪ್ಪು. ಇನ್ ಕೇಸ್ ಇಟ್ಕೊಂಡ್ರೆ ಬಹಳ ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು, ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು. ಈ ಮಹಿಳೆ ಏನು ಮಾಡಿದಾಳೆ, ನೀರು ಅಂತ ತಿಳ್ಕೊಂಡು ಆ ಆ್ಯಸಿಡ್ ಅನ್ನ ಬಳಸಿ ಅಡುಗೆ ಮಾಡಿದಾಳೆ. ಇದನ್ನ 6 ಜನ ಊಟ ಮಾಡಿದ್ದಾರೆ. ಅಷ್ಟೂ ಜನ ಅಂದರೆ 6 ಜನರ ಸ್ಥಿತಿ ಈಗ ಗಂಭೀರವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆ್ಯಸಿಡ್ ಅನ್ನ ನೀರು ಅಂತ ತಿಳ್ಕೊಂಡು ಅಡುಗೆ ಮಾಡಿರೋದಲ್ಲದೆ ಅದನ್ನು ಅಷ್ಟು ಜನ ಊಟ ಮಾಡಿದ್ದಾರೆ. ಯಾರೊಬ್ರಿಗೂ ಅದು ಗೊತ್ತಾಗೇ ಇಲ್ಲ. ಕೊನೆಗೆ ಊಟ ಆದ್ಮೇಲಿಂದ ಅಷ್ಟು ಜನರ ಸ್ಥಿತಿ ಗಂಭೀರ ಆಗಿದೆ, ಆರೋಗ್ಯದಲ್ಲಿ ಏರುಪೇರಾಗಿದೆ. ಈಗ ಆಸ್ಪತ್ರೆಗೆ ರವಾನಿಸಿ ಅಲ್ಲಿ ಸಾಧ್ಯ ಆಗಲಿಲ್ಲ ಅಂತ ಕೋಲ್ಕತ್ತಾಗೆ ಕಳಿಸಿದ್ದಾರೆ. ಅಲ್ಲೂ ಕೂಡ ಹೆಚ್ಚಿನ ಚಿಕಿತ್ಸೆ ಮುಂದುವರಿತಾ ಇದೆ. ಇನ್ನೂ ಕೂಡ ಅವರ ಸ್ಥಿತಿ ಗಂಭೀರವಾಗೇ ಇದೆ.